ಎಲ್ಲರಿಗೂ ನಮಸ್ಕಾರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುವವನಾಗಿದ್ದೇನೆ. ಈ ಕಾರ್ಯಕ್ರಮದಿಂದ ದೇವರು ನಿಮ್ಮನ್ನು ಆಶೀರ್ವದಿಸುವನೆಂಬುದಾಗಿ ನಾನು ಯೇಸು ಕ್ರಿಸ್ತನಲ್ಲಿ ನಂಬುವವನಾಗಿದ್ದೇನೆ. You are watching Ebenson TV. I am Professor Dr. Ebenson James. ಈಗ ನೀವು ಎಬೆನ್ಸನ್ ಟಿವಿಯನ್ನು ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡ್ಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. For today's meditation, let us turn to 2 Kings chapter 3, verse 11. ಇವತ್ತಿನ ಧ್ಯಾನ ವಾಕ್ಯಕ್ಕಾಗಿ ನಾವು ಹಳೆಯ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 3ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. But Jehoshaphat said, Is there not here a prophet of the Lord, that we may inquire of the Lord by him? And one of the king of Israel's servants answered and said them, Here is Elisha, the son of Shaphat, which poured water on the hands of Elijah. 2 ಅರಸುಗಳು 3ನೇ ಅಧ್ಯಾಯ 11ನೇ ವಚನ. ಆದರೆ ಯೆಹೋಷಾಫಾಟನು ಯೆಹೋವನ ಸನ್ನಿಧಿಯಲ್ಲಿ ನಮಗೋಸ್ಕರ ವಿಚಾರಿಸಬಲ್ಲವನಾದ ಒಬ್ಬ ಪ್ರವಾದಿಯೂ ಇರುವುದಿಲ್ಲವೋ ಎಂದು ಕೇಳಿದನು. ಆಗ ಇಸ್ರಾಯೇಲರ ಅರಸನು ಸೇವಕರಲ್ಲೊಬ್ಬನು ಅವನಿಗೆ, ಯೆಹೋಷಾಫಾಟನ ಮಗನು ಎಲಿಯನ ಕೈಗೆ ನೀರು ಕೊಡುತ್ತಿದ್ದವನು ಆದ ಎಲೀಷನೆಂಬ ಪ್ರವಾದಿಯು ಇಲ್ಲಿರುತ್ತಾನೆ ಎಂದು ಉತ್ತರ ಕೊಟ್ಟನು. Kings of Israel, Judah and Edom decided to fight against king of Moab who rebelled against them. ಇಲ್ಲಿ ಇಸ್ರಾಯೇಲ್ಯರು ಮೋವಾಬ್ಯರು ಒಟ್ಟಿಗೆ ವಿರೋಧ ಮಾಡಲಿಕ್ಕಾಗಿ 2-3 ಅರಸುಗಳು ಸೇರಿಕೊಂಡು ಯುದ್ಧಕ್ಕೆ ಬರುತ್ತಾರೆ. They moved about through the wilderness for 7 days. ಅವರು ಅರಣ್ಯ ಪ್ರದೇಶದಲ್ಲಿ 7 ದಿನಗಳ ಕಾಲ ಅವರು ಪ್ರಯಾಣ ಮಾಡುತ್ತಾರೆ. But there was no water for the men and animals. ಆದರೆ ಆ ಒಂದು ಸ್ಥಳದಲ್ಲಿ ಅವರಿಗೆ ಮತ್ತೆ ಪ್ರಾಣಿಗಳಿಗೆ ಯಾವುದೇ ಒಂದು ನೀರು ಸಿಗಲಿಲ್ಲ. So the kings find their forces stopped and their progress stopped. ಅವರ ಒಂದು ಸೈನ್ಯವು ರಾಜರುಗಳು ಮುಂದೆ ಹೋಗುವುದನ್ನು ನಿಲ್ಲಿಸಿ ಅವರು ನಿಂತು ಬಿಡುತ್ತಾರೆ. God withheld his reign and the wisdom and efforts of kings were made futile. ಅವರ ಒಂದು ಕಾರ್ಯಗಳನ್ನು ವ್ಯರ್ಥ ಮಾಡಲಿಕ್ಕಾಗಿ ದೇವರು ಅಲ್ಲಿ ಮಳೆಯನ್ನು ನೀರನ್ನು ನಿಲ್ಲಿಸಿ ಬಿಡುತ್ತಾರೆ. Jehoshaphat, king of Judah, asked, Isn't there a prophet of the Lord with us? If so, we can find out what to do. ಯೆಹೂದದ ಅರಸನಾದ ಯೆಹೋಷಾಫಾಟನು ಈ ರೀತಿಯಾಗಿ ಕೇಳುತ್ತಾನೆ, ನಮ್ಮ ಮಧ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೋ ಎಂಬುದಾಗಿ ಕೇಳುತ್ತಾನೆ. They turned to God when they were in trouble. ಅವರು ಕಷ್ಟ ಬಂದಾಗ ಅವರು ದೇವರ ಕಡೆ ತಿರುಗಿಕೊಳ್ಳುತ್ತಾರೆ. They ought to have asked the prophet a long time ago what to do. ಅವರು ಇದಕ್ಕಿಂತ ಮುಂಚೆಯೇ ಪ್ರವಾದಿಯನ್ನ ಕೇಳಿ ಏನು ಆಗ್ತದೆ ಎಂಬುದಾಗಿ ತಿಳಿದುಕೊಳ್ಳಬಹುದಾಗಿತ್ತು. They knocked on the door of prophet Elisha. ಅವರು ಎಲಿಷನ ಒಂದು ಬಾಗಿಲನ್ನು ಹೋಗಿ ತಟ್ಟಿ ತೆರೆಯುತ್ತಾರೆ. He told them to make this valley full of ditches because water is going to come. ಆದರೆ ಆ ಒಂದು ಎಲಿಷನು ಹೇಳ್ತಾನೆ, ಈ ಒಂದು ಕಣಿವೆಯಲ್ಲಿ ನೀವು ಹಳ್ಳಗಳನ್ನು ತೋಡಿರಿ, ಅಲ್ಲಿ ನೀರು ಬರ್ತದೆ ಎಂಬುದಾಗಿ ಹೇಳುತ್ತಾನೆ. You will not hear the wind, you will not see rain, but God is going to give you water. ನೀವು ಯಾವುದೇ ರೀತಿಯ ಬಿರುಗಾಳಿಯನ್ನು ಯಾವುದೇ ರೀತಿಯ ಮಳೆಯನ್ನು ನೀವು ಹೊಂದಿಕೊಳ್ಳುವುದಿಲ್ಲ, ಆದರೆ ನೀರನ್ನು ನೀವು ಹೊಂದಿಕೊಳ್ಳುತ್ತೀರಿ. So the kings asked their men to make ditches in the valley. ಆ ಒಂದು ಹಳ್ಳ ಪ್ರದೇಶದಲ್ಲಿ ಆ ಗುಳಿಗಳನ್ನು ತೋಡಿರಿ ಎಂಬುದಾಗಿ ಅರಸನು ಆಜ್ಞೆ ಕೊಡುತ್ತಾನೆ. When they made ditches, God sent the water without wind and rain. ಅವರು ಹಳ್ಳಗಳನ್ನು ತೋಡಿದ ನಂತರ ದೇವರು ಮಳೆ ಗಾಳಿ ಇಲ್ಲದೆ ಅಲ್ಲಿ ನೀರನ್ನು ತುಂಬಿಸುತ್ತಾನೆ. The Moabites had an optical illusion. ಆ ಮೋವಾಬ್ಯರಿಗೆ ಒಂದು ಒಂದು ಕನಸಾಗಿ ಒಂದು ಕಾಣ್ತದೆ. To them, the water looked like blood when sunrise fell on it, and they thought the kings of Israel and Edom had killed each other. ಅವರು ಸೂರ್ಯ ಪ್ರಕಾಶದಿಂದ ಅಲ್ಲಿದ್ದಂಥ ನೀರು ಅವ್ರಿಗೂ ರಕ್ತವಾಗಿ ಕಂಡು ಅಲ್ಲಿ ಮೋವಾಬ್ಯರಿಗೆ ಭಯ ಹುಟ್ಟುವಂತ ಪರಿಸ್ಥಿತಿಯನ್ನ ನಾವು ನೋಡುತ್ತೇವೆ. So they went out to what they thought would be the spoil. ಅವರು ಯೋಚನೆ ಮಾಡ್ತಾರೆ, ನಾವು ಅಲ್ಲಿ ಹೋಗಿ ಅಲ್ಲಿ ಬಿಟ್ಟು ಹೋದಂತ ವಸ್ತುಗಳನ್ನು ನಾವು ತೆಗೆದುಕೊಳ್ಳೋಣ ಎಂಬುದಾಗಿ ಸುಲಿಗೆ ಮಾಡ್ಲಿಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ. When they came to the camp of Israel, the men rose up and smote the Moabites so that they fled. ಅವರು ಇಸ್ರಾಯೇಲರ ಸೇನೆಯೊಟ್ಟಿಗೆ ಬಂದಾಗ ಇಸ್ರಾಯೇಲರು ಅವರನ್ನು ಎದುರಿಸಿ ಅವರನ್ನು ಹೊಡೆದು ಓಡಿಸುತ್ತಾರೆ.
the Israelites continued until they had smitten the whole country and destroying everything. ಅವರು ಇಡೀ ದೇಶವನ್ನೆಲ್ಲ ನಾಶ ಮಾಡಿ ಅವರನ್ನು ಸೋಲಿಸುವಂತೆ ದೇವರು ಮಾಡುತ್ತಾನೆ. Jesus asked Peter to let nets down. ಯೇಸು ಕ್ರಿಸ್ತನು ಪೇತ್ರನಿಗೆ ಹೇಳುತ್ತಾನೆ, ನಿಮ್ಮ ಬಲೆಗಳನ್ನು ಬಿಚ್ಚಿ ನದಿಯಲ್ಲಿ ಹಾಕಿರಿ ಎಂಬುದಾಗಿ. God said to get nets. ಅವರು ಬಲೆಗಳನ್ನು ತರಲಿಕ್ಕೋಸ್ಕರ ಅವರನ್ನು ಕಳಿಸುತ್ತಾನೆ. I have got a lot of fish for you. ನಾನು ನಿಮಗೆ ಸಾಕಷ್ಟು ಮೀನುಗಳನ್ನು ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Peter said, one net is all I need. ಪೇತ್ರನು ಹೇಳುತ್ತಾನೆ, ನನಗೆ ಒಂದೇ ಒಂದು ಬಲೆ ಇದ್ದರೆ ಸಾಕು ಎಂಬುದಾಗಿ ಹೇಳುತ್ತಾನೆ. Because he had only one net, it broke and many fish lost. ಆತನಿಗೆ ಒಂದೇ ಒಂದು ಬಲೆ ಇರ್ತದೆ, ಅದು ಕೂಡ ಹರಿದು ಹೋಗಿರ್ತದೆ, ಅನೇಕ ಮೀನುಗಳು ಅಲ್ಲಿಂದ ಓಡಿ ಹೋಗ್ತವೆ. God said, dig ditches. ದೇವರು ಹೇಳುತ್ತಾನೆ, ನೀವು ಗುಂಡಿಗಳನ್ನ ತೋಡಿರಿ. Get ready for the blessings. ನೀವು ದೇವರ ಆಶೀರ್ವಾದಕ್ಕಾಗಿ ನಿಮ್ಮನ್ನ ಸಿದ್ಧ ಮಾಡಿಕೊಳ್ಳಿರಿ. But Peter did not do it, and the net broke. ಪೇತ್ರನು ಅದಕ್ಕೆ ಸಿದ್ಧ ಮಾಡಿಕೊಳ್ಳಿಲ್ಲ, ಆತನ ಒಂದು ಬಲೆಗಳು ಹರಿದು ಹೋದವು ಎಂಬುದಾಗಿ ನೋಡುತ್ತೇವೆ. If God gives you a desire, work for it, pray and prepare for the blessing. ದೇವರು ನಿನಗೇನಾದ್ರೂ ಒಂದು ಒಳ್ಳೆ ಆಶೆ ಕೊಟ್ರೆ ಅದಕ್ಕೋಸ್ಕರ ನೀನು ಸಿದ್ಧನಾಗಬೇಕು, ಕಾರ್ಯ ಮಾಡಬೇಕು, ಆಗ ದೇವರು ಕಾರ್ಯವನ್ನ ಮಾಡುತ್ತಾನೆ. A prophet died and his wife was left penniless. ಒಂದು ಪ್ರವಾದಿ ಸತ್ತು ಹೋಗ್ತಾನೆ, ಅವರ ಹೆಂಡತಿ ವಿಧವೆಯಾಗಿ ಆಕೆ ಹತ್ರ ಏನೂ ಹಣ ಇರುವುದಿಲ್ಲ. His creditors demanded their money, being determined to take 2 sons as slaves. ಸಾಲ ಕೊಟ್ಟವರು ಇಬ್ಬರು ಮಕ್ಕಳನ್ನ ಅವರು ಆಳುಗಳನ್ನಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಬರುತ್ತಾರೆ. She came to Elisha and begged for a relief. ಆಕೆ ಬಂದು ಎಲಿಷನ ಹತ್ರ ಬಂದು ತನ್ನ ಒಂದು ಬೇಡಿಕೆಯನ್ನು ಇಡುತ್ತಾಳೆ. He told her to borrow all the vessels she could and pour into them from the little pot of oil she had in her house. ಆಕೆ ಪ್ರವಾದಿ ಹೇಳುತ್ತಾನೆ, ನೀನು ಹೋಗಿ ಸುತ್ತಮುತ್ತಲಿನ ಪಾತ್ರೆಗಳನ್ನು ತೆಗೆದುಕೊಂಡು ಬಾ, ನಿನ್ನಲ್ಲಿರುವಂತ ಎಣ್ಣೆಯನ್ನ ಆ ಪಾತ್ರೆಗಳಲ್ಲಿ ಹಾಕು ಎಂಬುದಾಗಿ ಹೇಳುತ್ತಾನೆ. When she did so, all the vessels were filled, and many others could have been filled if she had borrowed them. ಆಕೆ ತನ್ನ ಪಾತ್ರೆಗಳನ್ನೆಲ್ಲ ಆಕೆ ತುಂಬಿಸ್ತಾಳೆ. ಇನ್ನೂ ಹೆಚ್ಚು ಇದ್ದರೆ ಅವುಗಳನ್ನು ಕೂಡ ಆಕೆ ತುಂಬಿಸಬಹುದಾಗಿತ್ತು. She was told to sell all the oil and pay her debt. ಆ ಒಂದು ಎಣ್ಣೆಯನ್ನ ತುಂಬಿಸಿ ಅದನ್ನ ಮಾರಿ ಕೊಡಬೇಕಾದವರಿಗೆ ಸಾಲ ಕೊಟ್ಟು ತೀರಿಸುತ್ತಾಳೆ. Her 2 sons were saved from slavery. ಆಕೆಯ ಇಬ್ಬರು ಮಕ್ಕಳು ಕೂಡ ಗುಲಾಮತನದಿಂದ ಪಾರಾಗಿ ಆಕೆ ಒಂದಿಗೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. Bible says, my God shall supply all your needs according to the riches of his glory. ದೇವರ ವಾಕ್ಯ ಹೇಳ್ತದೆ, ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. God can do exceedingly abundantly more than you think. ನಾವು ಯೋಚಿಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಹೆಚ್ಚಾಗಿ ಕೊಡಲಿಕ್ಕೆ ದೇವರಿಗೆ ಸಾಧ್ಯವಿದೆ. God does his best out of nowhere. ಏನು ಇಲ್ಲದ ಸ್ಥಳದಲ್ಲಿ ಆತನು ಅತ್ಯುತ್ತಮವಾದದ್ದನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. There is a miracle coming your way bigger than what you think. ನೀನು ಯೋಚನೆ ಮಾಡುವುದಕ್ಕಿಂತ ಹೆಚ್ಚಾಗಿ ದೊಡ್ಡ ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ದೇವರು ನಿನಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. God gives what you need. ನಿಮಗೆ ಅವಶ್ಯಕವಾದದ್ದನ್ನೆಲ್ಲ ದೇವರು ಕೊಡುತ್ತಾನೆ. Remove all the sinful thoughts from your minds. ನಿಮ್ಮ ಮನಸ್ಸಿನಲ್ಲಿರುವಂತ ಎಲ್ಲ ಕೆಟ್ಟ ಆಲೋಚನೆಗಳನ್ನ ಬಿಟ್ಟು ಬಿಡಿರಿ. Only such a vessel can be filled by the Holy Spirit. ಆ ಖಾಲಿಯಾದಂತ ಪಾತ್ರೆಗಳಲ್ಲಿ ಮಾತ್ರ ಪವಿತ್ರಾತ್ಮನು ತುಂಬಲ್ಪಡುವವನಾಗಿದ್ದಾನೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯವನ್ನು ಕೇಳ್ತಿರುವ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಈ ದಿನವನ್ನು ನಮಗೆ ದಯಪಾಲಿಸಿದ್ದಿ, ಕಾರ್ಯಗಳನ್ನು ಮಾಡುವಂಥವನು ನೀನಾಗಿದ್ದಿ, ಇಲ್ಲದನ್ನ ಇರುವುದಾಗಿ ಹೇಳುವಂಥ ದೇವರು ನೀನಾಗಿದ್ದಿ, ಇರುವಾತ ದೇವರು ನೀನಾಗಿದ್ದಿ. ನಮ್ಮ ಎಲ್ಲ ಕೊರತೆಗಳನ್ನು ನೀನು ಬಲ್ಲವನಾಗಿದ್ದಿ. ನಾವು ಬೇಡುವುದಕ್ಕಿಂತ ಮೊದಲೇ ನೀನು ತಿಳಿದಂಥ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ದೇವರು
ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಕೊರತೆಯನ್ನು ನೀಗಿಸುವನು ಎಂಬ ವಾಕ್ಯಕ್ಕಾಗಿ ಸ್ತೋತ್ರ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನೆಂಬ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಅವರ ಕೊರತೆಗಳನ್ನು ನೀಗಿಸು, ಅದ್ಭುತಗಳನ್ನು ಮಾಡು. ಅದಕ್ಕೋಸ್ಕರ ನಾವು ಎದುರು ನೋಡ್ತಿದ್ದು ಸ್ವಾಮಿ, ಸಿದ್ಧತೆ ಮಾಡಿಕೊಂಡಿದ್ದು ನಿನ್ನ ಮಾತು ಕಾರ್ಯಗಳನ್ನು ನಾವು ಎದುರು ನೋಡಿ ಸ್ವಾಮಿ, ಅದರಿಂದ ಆಶೀರ್ವಾದ ಹೊಂದುವಂತೆ ನೀನು ಸಹಾಯಿಸು. ತಂದೆ ದೇವರೇ, ಪಾಪಗಳಿಂದ ಬಿಡುಗಡೆ ಹೊಂದಿದವರಾಗಿ, ಸಮಾಧಾನ ಹೊಂದಿದವರಾಗಿ, ಲೋಕದಲ್ಲಿ ಸುಖ ಶಾಂತಿ ಸಮಾಧಾನದಲ್ಲಿ ನಾವಿದ್ದು ನಿನ್ನನ್ನು ಘನಪಡಿಸುವಂತೆ ನೀನು ಸಹಾಯಿಸು. ಎಲ್ಲ ಕೊರತೆಗಳನ್ನು ನೀಗಿಸು. ನಮ್ಮೆಲ್ಲರ ಮೇಲೆ ನಿನ್ನ ದಯೆ ಇರಲಿ, ಕೃಪಾ ಕಟಾಕ್ಷ ಇರಲಿ. ನಿನ್ನ ಮಹಿಮೆಗಾಗಿ, ನಿನ್ನ ರಾಜ್ಯಕ್ಕಾಗಿ, ನಿನ್ನ ಸ್ತುತಿಗಾಗಿ ಎಲ್ಲ ಕಾರ್ಯಗಳು ನಡೆಯಲೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. Amen. The love of the Father, grace of Jesus Christ, and the presence of the Holy Spirit be with you all forever. Amen. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ನಿಮ್ಮೆಲ್ಲರೊಂದಿಗೆ ಸದಾಕಾಲವೂ ನೆಲೆಯಾಗಿರಲಿ. ಆಮೆನ್.